ಯಾರನ್ನಾದರೂ ತುಳಿಯುವ ಮೊದಲು ನೀನು ನಿಂತಿರುವ ಜಾಗ ನೆನಪಿರಲಿ. ವ್ಯಕ್ತಿಯನ್ನ ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನ ನೋಡಿ ಮಾಡುವ ಸ್ನೇಹ ಶಾಶ್ವತ. ದುಡ್ಡು ಕೊಟ್ಟು ಕಲಿಯುವುದು ಶಾಲೆಯಲ್ಲಿ, ಕಣ್ಣೀರಿಟ್ಟು ಕಲಿಯುವುದು ಜೀವನದಲ್ಲಿ. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ನಾಳೆ ಎಂಬುದು ಸಾವು, ಇವತ್ತು ಎಂಬುದು ಬದುಕು. ಈಗ ಎನ್ನುವುದಷ್ಟೇ ಸಾಧನೆ, ಇಷ್ಟೇ ಜೀವನ. 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸಿ ಎಂದು ಹೇಳುವುದು ಬಹಳ ಉತ್ತಮ. ಕಾರಣವಿಲ್ಲದೆ ಹೃದಯ ತುಂಬಿ ನಗುತ್ತಿದ್ದ ಕಾಲವದು, ಕಾರಣವನ್ನು ಮರೆಮಾಚಲು ನಗುವ ಕಾಲವಿದು. ತಾನಾಗಿ ಬಂದದ್ದನ್ನ ಸ್ವೀಕರಿಸು, ತಿರಸ್ಕರಿಸಬೇಡ. ನಿನಗೆ ಕೊಡಬೇಕಾದ್ದನ್ನ ದೇವರು ಕೊಟ್ಟೇ ಕೊಡ್ತಾನೆ. ಅರಿಯದೇ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಿಸುತ್ತದೆ. ಹಣೆ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ನಮ್ಮವರಿಗೆ ಪ್ರೀತಿ ನೀಡಲಾಗದಷ್ಟು ಬಡವರಾಗಬೇಡಿ. ಸಮಯವೇ ಇಲ್ಲ ಎಂದು ಹೇಳುವಷ್ಟು ಆತ್ಮ ವಂಚಿತರಾಗಬೇಡಿ. ಯಾರನ್ನೂ ಮೆಚ್ಚಿಸಲಿಕ್ಕೆ ನಾನು ಬದುಕಬೇಕೆಂತಿಲ್ಲ. ನನ್ನನ್ನು ನಂಬಿದವರಿಗೆ ಒಳ್ಳೆಯದನ್ನ ಮಾಡಿದರೆ ಸಾಕು. ಅತ್ಯಂತ ಒಳ್ಳೆಯ ಆಯುಧ ಸಹನೆ, ಬಹುದೊಡ್ಡ ಪ್ರತಿಕಾರ ಮೌನ. ಸ್ವಾರ್ಥವಿಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠ. ನಿದ್ರೆ ಎಷ್ಟು ಅದ್ಭುತವೆಂದರೆ, ಬಂದರೆ ಎಲ್ಲವನ್ನೂ ಮರೆಸುತ್ತದೆ, ಬರದಿದ್ದರೆ ಎಲ್ಲವನ್ನೂ ನೆನಪಿಸುತ್ತದೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿ ಮೆರೆಯಬೇಕು. ಸ್ವಾಭಿಮಾನ ಯಾರಪ್ಪನ ಸೊತ್ತಲ್ಲ. ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಆಗಲೇ ಗೊತ್ತಾಗೋದು ಯಾರು ಕೈ ಹಿಡಿತಾರೆ, ಯಾರು ಕೈ ಕೊಡ್ತಾರೆ ಅಂತ. ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ಅಲ್ಲ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಪಡೆದುಕೊಳ್ಳಬೇಕು ಎನ್ನುವ ಆಸೆ ಹುಟ್ಟಿದಾಗಲೇ ಕಳೆದುಕೊಳ್ಳುವೆ ಎನ್ನುವ ಭಯ ಹುಟ್ಟಿಕೊಳ್ಳುತ್ತದೆ. ನಿನ್ನ ವೈರಿಯೇ ನಿನ್ನ ಮನೆ ಬಾಗಿಲಿಗೆ ಬಂದರೂ ನಗು ನಗುತ್ತಾ ಸ್ವಾಗತಿಸು. ಏಕೆಂದರೆ ತನ್ನನ್ನು ಕಡಿಯುವ ಮನುಷ್ಯರಿಗೂ ಮರ ನೆರಳನ್ನೇ ನೀಡುತ್ತದೆ. ಜೀವ ಇದೆ, ನೆಮ್ಮದಿ ಇಲ್ಲ. ಜೀವನ ಇದೆ, ಅದಕ್ಕೆ ಅರ್ಥವಿಲ್ಲ. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೂ ನೀ ಇರಬೇಡ. ಯಾರನ್ನು ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ ನೀ ಮರೆಯಬೇಡ. ನೋವಿನಲ್ಲಿ ಜೊತೆಯಾಗಿ ಇರ್ತೀನಿ ಅಂತ ಹೇಳುವುದಕ್ಕಿಂತ ನೋವು ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಜವಾದ ಪ್ರೀತಿ. ಒಳ್ಳೆ ಸಮಯ ಬರುವವರೆಗೂ ಕೆಟ್ಟ ಸಮಯ ಜೊತೆ ಜೀವನ ನಡೆಸಲೇಬೇಕು. ನೀವಿರುವ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ಏಕೆಂದರೆ ಇಲ್ಲಿ ಆರೈಕೆ ಮಾಡುವವರಿಗಿಂತ ಆಡಿಕೊಳ್ಳುವವರೇ ಜಾಸ್ತಿ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗೇ ಒಲಿಯುತ್ತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು. ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೇನೆ ಅಂದರೆ ನನಗೆ ಯಾರೂ ಇಲ್ಲ ಅಂತಲ್ಲ. ನಾಟಕ ಮಾಡುವ ಸ್ನೇಹ ಮತ್ತು ಸಂಬಂಧಗಳ ಅವಶ್ಯಕತೆ ನನಗಿಲ್ಲ ಅಂತ ಅರ್ಥ. ಯಾವಾಗಲೂ ಒಂದು ವಿಷಯವನ್ನ ನೆನಪಿನಲ್ಲಿ ಇಡಿ. ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೆದರಬೇಡ. ನೀ ಹೆದರಿದಷ್ಟು ದಬ್ಬಾಳಿಕೆ ನಡೆಸುವರು ಎಂಬುದನ್ನು ಮರೆಯಬೇಡ. ಇಳಿಜಾರಿನ ಹಾದಿಯಲ್ಲಿ ಕನಸುಗಳು ಜಾರುತ್ತಿವೆ. ಏಕಾಂತವಾಗಿ ಪ್ರತಿಯೊಂದು ಬದಲಾವಣೆ ಹಿಂದೆ ಬಲವಾದ ಪ್ರೇರಣೆ ಹೊಂದಿರುತ್ತದೆ. ಬದುಕೋಕೆ ಬೇಕಿರುವುದು ಅನ್ನ ಎಷ್ಟಿದ್ದರೇನು, ನಿನ್ನ ಬಳಿ ತಿನ್ನಲಾಗದ ಚಿನ್ನ.
ಕೆಲವೊಂದು ಸಾರಿ ದಾರಿಗಳು ನಮ್ಮನ್ನು ಕಾಯುತ್ತಿರುತ್ತವೆ. ಹೋಗುವ ಮನಸ್ಸು ನಮ್ಮದಾಗಿರಬೇಕು ಅಷ್ಟೇ. ಆ ಕ್ಷಣ ಗೆಲ್ಲಲು ಹೋಗಿ ಅವರನ್ನೇ ಕಳೆದುಕೊಳ್ಳಬೇಡ. ಪರಿಶ್ರಮ ಮೆಚ್ಚುವಂತಿರಬೇಕು, ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂತಲ್ಲ. ದುಡ್ಡೆಂಬ ಪರಮಾತ್ಮನ ಹಿಂದೆ ದುನಿಯಾ ಎಂಬ ಮಹಾತ್ಮ. ಭಾವನೆಗಳನ್ನು ಹೇಳದಿರುವುದೇ ಒಳ್ಳೆಯದು. ಬೆಲೆ ಸಿಗದ ಜಾಗದಲ್ಲಿ ಅವರಿಗೆ ಬೇಕಾದವರು ತಪ್ಪು ಮಾಡಿದರೂ ಅದು ಸರಿಯಂತೆ. ನಂಬಿಕೆ ಕಳೆದು ಹೋಗಿದೆ, ಯೋಚನೆಯೆಲ್ಲ ತಲೆ ಕೆಳಗಾಗಿದೆ. ನಕ್ಕರೂ ಅತ್ತರೂ ಎಲ್ಲ ನಾಟಕ ಅನಿಸ್ತಿದೆ. ಇರುವಾಗ ಪ್ರೀತಿಸದ ಜನರು ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅಳುವರು. ಸರಿದ ಸಮಯಕ್ಕೆ ದುಃಖಿಸದಿರು, ಉಳಿದಿರುವ ಸಮಯಕ್ಕೆ ಹೆಚ್ಚು ನಿರೀಕ್ಷಿಸಬೇಡ. ಅದರಿಂದ ನಿನಗೆ ಕೊನೆಗೆ ಸಿಗುವುದು ಕೇವಲ ನಿರಾಸೆ, ಬೇಸರಗಳಷ್ಟೇ. ನೀನು ಎಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾರೆ. ಎಷ್ಟು ಕೋಟಿ ಹಣ ಇದ್ದರೇನು, ದೇವರು ಕೊಟ್ಟಿರುವ ಆಯಸ್ಸು ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕೋಕೆ ಆಗಲ್ಲ. ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾದಂತೆ ರಕ್ತ ಸಂಬಂಧಿಗಳು ಹೆಚ್ಚಾಗುವುದಿಲ್ಲ. ಆದರೆ ರೊಕ್ಕ ಹೆಚ್ಚಾದಂತೆ ರೊಕ್ಕ ಸಂಬಂಧಿಗಳು 1000 ಜನ ಸುತ್ತುವರಿಯುತ್ತಾರೆ. ಸಹಾಯ ಮಾಡಿದವರ ಮರೆಯಬೇಡ, ಪ್ರೀತಿಸಿದವರ ದ್ವೇಷಿಸಬೇಡ, ನಂಬಿದವರಿಗೆ ಮೋಸ ಮಾಡಬೇಡ. ಇದುವೇ ಬದುಕಿನ ಸರಳ ಸೂತ್ರ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬುವುದಿಲ್ಲ. ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಮಲಗುವುದಿಲ್ಲ. ಕ್ಷಮೆ ಎನ್ನುವ 2 ಅಕ್ಷರ ಎಂತಹ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳಿಯೂ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಬಾಗುತ್ತದೆ. ಜಗತ್ತಿಗೆ ಏನೂ ಕೊಡದ ಜಂಬದ ಈ ಜೀವ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದು ಸದ್ಗುಣ. ಬೇರೆಯವರಿಂದ ಸದಾ ಸಿಹಿಯನ್ನೇ ಬಯಸುವ ನಾವು ಬೇರೆಯವರಿಗೂ ಸಿಹಿಯನ್ನೇ ಕೊಡಬೇಕು ತಾನೇ. ಸಿಹಿಯನ್ನು ಪಡೆದು ಕಹಿಯನ್ನ ನೀಡುವುದು ಯಾವ ನ್ಯಾಯ? ಮಣ್ಣಲ್ಲಿ ಮಣ್ಣಾಗುವ ವ್ಯಕ್ತಿಯ ದೇಹಕ್ಕೆ ಸಾವು ಖಚಿತ. ಆದರೆ ಮನದಲ್ಲಿ ಉಳಿಯುವ ವ್ಯಕ್ತಿಯ ವ್ಯಕ್ತಿತ್ವವು ಸದಾ ಶಾಶ್ವತ. ಜೀವನದಲ್ಲಿ ಆಸೆಯ ಬುತ್ತಿ ಎಂದಿಗೂ ಚಿಕ್ಕದಿರಬೇಕು. ಸಹಾಯ ಎಂಬುದು ಬಹು ಅಮೂಲ್ಯವಾದ ಉಡುಗೊರೆ. ಆದುದರಿಂದ ಅದನ್ನು ಕೊಡು. ದುಡ್ಡಿದ್ದರೆ ಮಾತ್ರಕ್ಕೆ ಪ್ರೀತಿಸೋದು ಪ್ರೀತಿಯೇ ಅಲ್ಲ, ಅದು ಸ್ವಾರ್ಥ ಅಲ್ಲದೆ ಬೇರೇನೂ ಅಲ್ಲ. ನನ್ನ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರ ಯಾವ ವರ್ತನೆಯಿಂದ ನಾನು ಬದಲಾದೆ ಎಂದು ಗುರುತಿಸುವುದೇ ಇಲ್ಲ. ನಾನು ಅಂದುಕೊಂಡಿದ್ದು ಎಲ್ಲರೂ ನಮ್ಮವರು, ಆದರೆ ಬದುಕು ಅನ್ನೋದು ನೀನು ಅಂದುಕೊಂಡಂಗಿಲ್ಲ. ಇಲ್ಲೆಲ್ಲರೂ ಬಯಸದೆ ಬಂದವರು, ಬಯಸಿದಾಗ ದೂರಾದರು. ಎಲ್ಲರಿಗೂ ನೀನು ಒಳ್ಳೆಯವನೇ, ಆದರೆ ನಿನ್ನ ಹತ್ರ ದುಡ್ಡಿದ್ದರೆ ಮಾತ್ರ. ನೀನು ನಿನ್ನವರು ಎಂದು ಭಾವಿಸಿರುವ ಎಷ್ಟೋ ಜನರು ನಿನ್ನ ಸೋಲಿಗಾಗಿಯೇ ಕಾಯುತ್ತಾ ಕುಳಿತಿರುತ್ತಾರೆ. ಅಂದದ ಅಹಂಕಾರದಿ ಎಂದಿಗೂ ಬೀಗಬೇಡ. ಒಂದು ದಿನ ನಿನ್ನ ಚರ್ಮವು ಸುಕ್ಕಾಗುವುದು. ಈ ಸ್ಫೂರ್ತಿದಾಯಕ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.